ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ತೀವ್ರ ವಿರೋಧ. ಆಗಸ್ಟ್ 13ರ ಗುರುವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆಗಸ್ಟ್ 13ರ ಬೆಳಗ್ಗೆನೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಘೋಷಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ ವೇಳೆ ತುರ್ತು ಸೇವೆಗೆ ಅಡ್ಡಿಪಡಿಸಲ್ಲ, ನೈತಿಕ ಬೆಂಬಲ ಬೇಡ, ನಮ್ದು ನೈತಿಕ ಬೆಂಬಲ ಇದೆ ಅಂತ ಹೇಳಿ ಮನೇಲಿ ಕೂರಂಗಿಲ್ಲ, ನೈತಿಕ ಬೆಂಬಲ ಬೇಡ, ಕೊಟ್ರೆ ಸಂಪೂರ್ಣ ಬೆಂಬಲ ನೀಡಿ ಅಂತ ಹೇಳ್ತಾ ಇದ್ದಾರೆ. ಈ ಬಂದ್ಗೆ ವಿರೋಧವನ್ನ ವ್ಯಕ್ತಪಡಿಸಬೇಡಿ ಅಂತ ವಾಟಾಳ್ ನಾಗರಾಜ್ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಕರ್ನಾಟಕ ಬಂದ್ ಕೈ ಬಿಡುವಂತೆ ಸಿಎಂ ಡಿಕೆಶಿ ಮನವಿ ಮಾಡಿದ್ದಾರೆ, ಬಂದೆಲ್ಲ ಬೇಡ ಇರಿ ಅಂತ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಒಂದು ಸರ್ವಪಕ್ಷ ಸಭೆ ಇದೆಯಲ್ಲ, ಅದರಲ್ಲಿ ಒಂದಷ್ಟು ತೀರ್ಮಾನವನ್ನ ಕೈಗೊಳ್ಳಲಾಗತ್ತೆ. ಅದನ್ನೆಲ್ಲ ನೋಡ್ಕೊಂಡು ಇನ್ನೇನು ತೀರ್ಮಾನ ಕೈಗೊಳ್ತಾರೆ ಕನ್ನಡ ಪರ ಸಂಘಟನೆಗಳು ನೋಡ್ಬೇಕಾಗತ್ತೆ. ನೋಡಿ, ಈ ಬಂದ್ಗೆ ಹಾಗಿದ್ರೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ? ಕರ್ನಾಟಕ ಬಿಜೆಪಿ, ಖಾಸಗಿ ಶಾಲಾ ಒಕ್ಕೂಟಗಳಾದ ಕ್ಯಾಂಪ್ಸ್, ರೂಪ್ಸಾ, ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ, ಓಲಾ, ಊಬರ್ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಆಮೇಲೆ 1000ಕ್ಕೂ ಹೆಚ್ಚಿನ ಸ್ಥಳೀಯ ಸಂಘಟನೆಗಳು ಸಾತ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಆ್ಯಂಗಲ್ ಅಲ್ಲಿ ಏನು ಗೊತ್ತಾ, ಬಂದ್ ಮಾಡಿದಾಗ ನಮಗೆ ಲಾಸ್ ಆಗೋದು, ಅಂದರೆ ನಮ್ಮ ಕರ್ನಾಟಕಕ್ಕೇನೆ ಲಾಸ್ ಆಗೋದು. ಹೆಂಗೆ ಅಂತಂದರೆ, ಪಾಪ ನೋಡಿ, ಬೀದಿ ಬದಿ ವ್ಯಾಪಾರಿಗಳೆಲ್ಲ ನೀವು ಬಂದ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ದಿನದ ವ್ಯಾಪಾರವೂ ಕೂಡ ಕೌಂಟ್ ಆಗತ್ತೆ, ಮತ್ತು ನಾವೇ ಲಾಸ್ ಮಾಡ್ಕೊಳ್ಬೇಕು. ಇದು ನಮಗೆ ಸಮಸ್ಯೆ ಆಗೋದು. ಒಂದಿನ ಎಲ್ಲನೂ ಕ್ಲೋಸ್ ಆಯಿತು ಅಂತಂದರೆ ನಮ್ಮ ಆದಾಯಗಳಿಗೂ ಹೊಡೆತ ಬೀಳತ್ತೆ. ನಮ್ಗೆ ಆಲ್ರೆಡಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, ಮತ್ತೆ ನಾವೇ ಲಾಸಿಗೆ ಹೋಗೋ ಥರದ್ದು ಮಾಡೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ. ಅದನ್ನು ಹೊರತುಪಡಿಸಿ ನಾವು ಇಲ್ಲಿಂದ ತಮಿಳುನಾಡಿಗೆ ಹೋಗೋದು ಅಥವಾ ಆ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸೋ ಸೂಕ್ತ ಅನ್ಸುತ್ತೆ. ಇಡೀ ಕರ್ನಾಟಕ ಕನ್ನಡ ಒಕ್ಕೂಟ ಅಖಂಡ ಕರ್ನಾಟಕ ಬಂದನ್ನ ಕರೆದಿದ್ದೇವೆ. 13ನೇ ತಾರೀಕು ಬಂದ್, ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಇಡೀ ಕರ್ನಾಟಕ ಸಂಪೂರ್ಣ ಬಂದ್ ಆಗುತ್ತೆ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ಇಡೀ ಬೆಂಗಳೂರು ಕರ್ನಾಟಕ ಬಂದ್ನಲ್ಲಿ ಭಾಗವಹಿಸ್ತಾರೆ. ಈಗ ಕನ್ನಡ ಒಕ್ಕೂಟ ಅಖಂಡ ಕರ್ನಾಟಕ ಬಂದನ್ನು ಕರೆದಿದ್ದೇವೆ. 13ನೇ ತಾರೀಕು